ಸಾಂದ್ರೆ ನಮಸ್ಕಾರ. ನೋಡ್ಸಾಂದ್ರೆ ನೀವೇನಾದ್ರೂ 10ನೇ ಪಾಸ್ ಆಗಿದ್ರೆ ನಿಮಗೋಸ್ಕರನೇ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಮಹಿಳಾ ಅಭ್ಯರ್ಥಿ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ ಮತ್ತು ಪುರುಷರಿಗೆ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ. ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ ಇಲ್ಲಿ ನೋಡಿ, ಈ ಒಂದು ದಿನಾಂಕದಂದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 15 ಜನವರಿ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಟೋಟಲ್ ಆಗಿ ನಮ್ಮ ಒಂದು ಭಾರತದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ 549 ಪೋಸ್ಟ್ಗೆ ನೇಮಕಾತಿ ಆಗ್ತಾ ಇದೆ. ನಾನು ಯಾವುದೇ ರೀತಿಯಾಗಿ ಗೊಳುಪುರ ಅಂತ ತಿಳಿಸ್ಕೊಡ್ತಿಲ್ಲ. ಆಫೀಸಲ್ಲಿ ಇರುವಂತ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ, ಅದ್ರ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಅಧಿಸೂಚನೆ ಆಗಿರುವಂತ ಡೇಟ್ ಕಾಣಿಸ್ತಾ ಇರಬಹುದು. ಅರ್ಜಿಗಳು ಯಾವಾಗಿನಿಂದ ಸ್ಟಾರ್ಟ್ ಆಗತ್ತೆ ನಿಮ್ಮ ಮುಂದೆ ನೋಡಿ, 27/12/2025 ಅರ್ಜಿಗಳು ಪ್ರಾರಂಭ ಆಗತ್ತೆ. ಮತ್ತು ಅರ್ಜಿಗಳು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 15/1/2026 ತನಕ ಅವಕಾಶ ಇರತ್ತೆ. ಬರೋಬ್ಬರಿ ನಿಮಗೆ ಒಂದು ತಿಂಗಳ ತನಕ ಟೈಮ್ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಅವಕಾಶ ಇರತ್ತೆ ಇವ್ರು ತಿಳಿಸ್ಕೊಟ್ಟಿರುವಂತ ಮಾಹಿತಿ. ಇಲ್ಲಿ ಮಹಿಳಾ ಅಭ್ಯರ್ಥಿಗೆ ಅವಕಾಶ, ಅದ ನಂತರ ಪುರುಷ ಅಭ್ಯರ್ಥಿಗೆ ಅವಕಾಶ, ಮಹಿಳೆಯರಿಗೆ ಅವಕಾಶ ಮತ್ತು ಪುರುಷರಿಗೆ ಅವಕಾಶ ಇರತ್ತೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಈ ಒಂದು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಹೆಂಗೆಲ್ಲ ನೇಮಕಾತಿ ಇರತ್ತೆ, ಏನೆಲ್ಲ ರೂಲ್ಸ್ ಕೊಟ್ಟಿರ್ತಾರೆ, ಏನೆಲ್ಲ ನೇಮಕಾತಿ ಪ್ರೊಸೆಸಿಂಗ್ ಇರತ್ತೆ, ಏಜ್ ಲಿಮಿಟ್ ಎಷ್ಟು, ಪ್ರತಿಯೊಂದು ಮಾಹಿತಿಯನ್ನ ತಿಳ್ಕೊಳ್ಳೋಣ. ವಿಡಿಯೋ ಕೊನೆತನಕ ನೋಡಿ, ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಫೇಸ್ಬುಕ್ ದಲ್ಲಿ ನೋಡ್ತಿರೋರು ಫಾಲೋಗಳನ್ನ ಮಾಡ್ಕೊಳ್ಳಿ, ಡೌಟ್ ಇದ್ರೆ ಕಮೆಂಟ್ ಮಾಡಿ, ಮತ್ತು ಇಲ್ಲಿ ಯೂಟ್ಯೂಬ್ ದಲ್ಲಿ ಯಾರು ನೋಡ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದೇ ಚರ್ಚೆ ಮಾಡೋಣ. ಇಲ್ಲಿ ಮೊದಲಿಗೆ ಸಂಸ್ಥೆ ಹೆಸರನ್ನ ತಿಳ್ಕೊಳ್ಳಿ. ಇದು ನಮ್ಮೊಂದು ಭಾರತೀಯ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿ, ಅಂದ್ರೆ BSF. ಈ ಒಂದು BSF ದಲ್ಲಿ ಪೋಸ್ಟ್ಗೆ ನೇಮಕಾತಿ ಆಗ್ತಾ ಇದೆ. ಇದು 2026 ನೇಮಕಾತಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಇದೇ ವರ್ಷದಲ್ಲಿ, ಬಟ್ ನೇಮಕಾತಿ ಇದೆಯಲ್ಲ 2026. ಮುಂದಿನ ವರ್ಷದಲ್ಲಿ ಎಲ್ಲ ಆಯ್ಕೆ ಪ್ರೊಸೆಸಿಂಗು, ನೇಮಕಾತಿ ರೂಲ್ಸು, ಈ ನೇಮಕಾತಿ ಪ್ರೊಸೆಸಿಂಗ್ ಇದಾವಲ್ಲ 2026ರಲ್ಲೇ ಒಂದು ನಡೆಸ್ತಾರೆ. ನೀವೇ ವಿಚಾರ ಮಾಡಿ, ಈ ಒಂದು ವರ್ಷದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ವಿಧಾನ ಇರೋದಿಲ್ಲ. ಮುಂದಿನ ವರ್ಷ ಕೊನೆಯ ದಿನಾಂಕ ಮುಂದಿನ ವರ್ಷ ಆಗಿರೋದ್ರಿಂದ ಅದು ಮುಂದಿನ ವರ್ಷದಲ್ಲಿ ನಿಮಗೆ ಆಯ್ಕೆ ವಿಧಾನ ಇರತ್ತೆ. ಬನ್ನಿ ಒಂದೊಂದಾಗಿ ಚರ್ಚೆ ಮಾಡೋಣ. ಯಾವ ಪೋಸ್ಟ್ ಎಷ್ಟಿದಾವ ಅಂತ ಹೇಳಿ. ಇಲ್ಲಿ ಕರೆದಿರುವಂತ ಪೋಸ್ಟ್ ನೋಡಿ, ಯಾವ್ಯಾವ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ ನೇಮಕಾತಿಗಳು. ಇಲ್ಲಿ ನೋಡಿ, ಕಾನ್ಸ್ಟೇಬಲ್ ಇದೆಯಲ್ಲ, ಮಹಿಳಾ ಅಭ್ಯರ್ಥಿಗೆ ಜನರಲ್ ಡ್ಯೂಟಿ, ಪುರುಷ ಅಭ್ಯರ್ಥಿಗೆ ಮಹಿಳಾ ಅಭ್ಯರ್ಥಿ ಇಬ್ಬರಿಗೆ ಅವಕಾಶ ಇರತ್ತೆ. ಇಲ್ಲಿ ಜನರಲ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ 549 ಪೋಸ್ಟ್. ಇಲ್ಲಿದೆ ನೋಡಿ, 549 ಪೋಸ್ಟ್ಗೆ ನೇಮಕಾತಿ ಆಗ್ತಾ ಇದೆ. ಇದ್ರ ಬಗ್ಗೆನೇ ನೋಡಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಇರೋದು. ದಿನಾಂಕ ಬಗ್ಗೆ ತಿಳ್ಕೊಂಡಿರಿ, ನೇಮಕಾತಿ ಬಗ್ಗೆ ಸ್ವಲ್ಪ ಮಾಹಿತಿ ಅರ್ಥ ಆಯ್ತು, ಇದೆಲ್ಲ PTEC ಬಗ್ಗೆ ಎಲ್ಲ ಮಾಹಿತಿ ಅರ್ಥ ಆಯ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಂಡೀಷನ್ ಇದಾವೆ. ಅದ ನಂತರ ಇದು ರೂಲ್ಸ್ ಬಗ್ಗೆ ಸ್ವಲ್ಪ ಡಿಸೈಡ್ ಮಾಡೋಣ. ಚರ್ಚೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ವಿಡಿಯೋ ಕೊನೆತನಕ ನೋಡಿ. ಬನ್ನಿ, ಇದಕ್ಕೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ. ಕಾನ್ಸ್ಟೇಬಲ್ ಹುದ್ದೆ ಇರೋದ್ರಿಂದ ಜನರಲ್ ಡ್ಯೂಟಿ ನಿಮಗೆ ಲೆವೆಲ್ 3ರಂತೆ ಸ್ಯಾಲ್ರಿ ಇರತ್ತೆ. 21ರಿಂದ 69 ಬೇಸಿಕ್ ಆಗಿ ನಿಮಗೆ ಪೇ ಇರತ್ತೆ. ಇದು ನಿಮಗೆ ಭತ್ಯೆಗಳು ಕೂಡ ಎಲ್ಲ ಸೇರ್ಪಡೆ ಆಗತ್ತೆ. ಇಲ್ಲಿ ಭತ್ಯೆಗಳು ಕೂಡ ಎಲ್ಲ ಸೇರ್ಪಡೆ ಮಾಡಿಕೊಂಡು ಕೆಲಸಕ್ಕೆ ಸಂಬಂಧಪಟ್ಟಂತೆ ಎಂಪ್ಲಾಯ್ಮೆಂಟ್ಗೆ ಸ್ವಲ್ಪ ಜಾಸ್ತಿನೇ ಸ್ಯಾಲ್ರಿ ಅದೆಲ್ಲ ಕೊಟ್ಟಿರುವಂಥದ್ದು. ಅದ ನಂತರ ಏಜ್ ಲಿಮಿಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, 18ರಿಂದ 23 ವರ್ಷ ವಯೋಮಿತಿ ಏನಾದರೂ ಸಡಿಲಿಕ್ಕಿತ್ತಂದ್ರೆ 5 ವರ್ಷದ ತನಕ SC/ST ಇರತ್ತೆ. ಟೋಟಲ್ ಆಗಿ 18ರಿಂದ 25 ವರ್ಷ ಮತ್ತು 27 ವರ್ಷದ ತನಕ ಅನುಭವ ಆಗತ್ತೆ. ಇದು ನಿಯಮಗಳ ಪ್ರಕಾರ. ಇದು ರೂಲ್ಸ್ಗೆ ಸಂಬಂಧಪಟ್ಟಂತೆ ಒಂದು ಮಾನದಂಡಗಳ ಪ್ರಕಾರ ಒಂದು ಏಜ್ ಲಿಮಿಟ್ ಬಗ್ಗೆ. ಇನ್ನು ಇನ್ನೊಂದು ಕೊಟ್ಟಿದಾರಲ್ಲ, ಇದು ಎಜುಕೇಶನ್. ಇಲ್ಲಿ ನೋಡಿ, SSLC ಮಾತ್ರ ಅಥವಾ ತತ್ಸಮಾನ. SSLC ಅಥವಾ ಏನಾದರೂ ತತ್ಸಮಾನ ಕೂಡ ಆಗಿತ್ತಂದ್ರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಮತ್ತೆ ಇನ್ನೊಂದು ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ನೋಡಿ ಏನಾಗಿರ್ಬೇಕಂತೇಳಿ, ನಿಮ್ಮ ಹತ್ರ ನ್ಯಾಷನಾಲಿಟಿ ಅಥವಾ ನ್ಯಾಷನಲ್ ಇದೆಲ್ಲ ಒಂದು ಸರ್ಟಿಫಿಕೇಟ್ ಇದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ. ಮೊನ್ನೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನ ಕರೆದಿದ್ರು, ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ಸೆಂಟ್ರಲ್ದು ಮತ್ತು ಸ್ಟೇಟ್ದು ನಿಮ್ಮ ಹತ್ರ ಒಂದು ಸರ್ಟಿಫಿಕೇಟ್ ಇರಬೇಕಾಗತ್ತೆ. ನ್ಯಾಷನಲ್ ಅದ ನಂತರ ಸ್ಟೇಟ್ದು ಒಂದು ಸರ್ಟಿಫಿಕೇಟ್ ಇದ್ದವರು ಸ್ಪೋರ್ಟ್ಸ್ನಲ್ಲಿ ಅಂಥವ್ರಿಗೆ ಮಾತ್ರ ಅವಕಾಶ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮೊನ್ನೆ ಅರ್ಜಿ ಕರೆದಿದ್ರು, ಸ್ವಲ್ಪ ಕಡಿಮೆ ಇತ್ತದು ಪೋಸ್ಟ್, ಈಗ ಸ್ವಲ್ಪ ಜಾಸ್ತಿ ಮಾಡಿ ಅಪ್ಲಿಕೇಶನ್ ನೋಟಿಸ್ ಆಗಿರತ್ತೆ. ಇಲ್ಲಿ ನೋಡಿ, ಏಜ್ ರಿಲ್ಯಾಕ್ಸೇಷನು 18ರಿಂದ 20, 1 ಆಗಸ್ಟ್ ತನಕ ಅವಕಾಶ. ಮತ್ತೆ ನಿಮಗೆ ಪರೀಕ್ಷೆಗಳು ಇರ್ತಾವಲ್ಲ, ಅದು ಪರೀಕ್ಷೆ ಬಗ್ಗೆ ಮಾರ್ಕ್ಸು ಯಾವುದಕ್ಕೆ ಎಷ್ಟು ಕೊಡ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ನೋಡಿ, ಫಸ್ಟು ಸೆಕೆಂಡು ಇದೆಲ್ಲ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಯಾರು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ಸ್ಪೋರ್ಟ್ಸ್ ಅಭ್ಯರ್ಥಿಗಳು
ಸ್ಪೋರ್ಟ್ಸ್ ಅಭ್ಯರ್ಥಿಗಳು ಸ್ಟೂಡೆಂಟ್ಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಕೊಟ್ಟಿದ್ದಾರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹೈಟ್ ನೋಡಿ, ಪುರುಷ ಅಭ್ಯರ್ಥಿಗಳಿಗೆ ಹೈಟು ಇದು ನಾರ್ಮಲ್ ಆಗಿ 170 ಸೇಮ್. ಅದು ಕೂಡ ಮಹಿಳೆಯರಿಗೆ 157. ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿಲ್ಲ ಅವರು. ಇದು ಬುಡಕಟ್ಟು ಪಂಗಡದವರಿಗೆ ಅಲ್ಲಿ ಬೇರೆ ಒಂದು ರಾಜ್ಯದವರಿಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಇನ್ನೊಂದಿರತ್ತೆ ಇದು ಸುತ್ತಳತೆ ಅಂತ ಹೇಳಿ. ಇದೆಲ್ಲ ತ್ರೂ ಒಂದೇ ರೀತಿಯಾಗಿರೋಲ್ಲ, ಸ್ವಲ್ಪ ಚೇಂಜಸ್ ಕೊಟ್ಟಿರ್ತಾರೆ. 2026 ಇರೋದ್ರಿಂದ 2025ರಲ್ಲಿ ಇರುವಂತ ರೂಲ್ಸ್ಗಳು 2026ರಲ್ಲಿ ಅನುಭವ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಇದು ಮೇಲ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 76 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಬಟ್ ಜಸ್ಟ್ ಮೇಲ್ ಅಭ್ಯರ್ಥಿಗಳಿಗೆ 80 ಸೆಂಟಿಮೀಟರ್ ವಿಸ್ತರಿಸಿದಾಗ 5 ಟೋಟಲ್ ಆಗಿ 85 ಸೆಂಟಿಮೀಟರ್ ಇರಬೇಕಾಗತ್ತೆ. ನಿಮ್ಮೊಂದು ವೈದ್ಯಕೀಯ ಪರೀಕ್ಷೆಯಲ್ಲಿ ಇದೆಲ್ಲ ನಡೆಸ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಏನು ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಇದೆಲ್ಲ www.bsf.gov.in ಗೆ ಭೇಟಿ ನೋಡ್ಕೊಂಡು ಅಪ್ಲೈ ಮಾಡಿ. ನಾನು ಇದಕ್ಕಿಂತ ಹಿಂದೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಸ್ವಲ್ಪ ಕಡಿಮೆನೇ ಅರ್ಜಿ ಕರೆದಿದ್ರು BSF ದಲ್ಲೇ. ಈಗ ಇನ್ನೊಂದು ನೇಮಕಾತಿ ಆಗಿರತ್ತೆ. ಇದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಯ್ತು ಅಂತ ತಿಳ್ಕೊತೀವಿ. ನೋಡಿ, ಈ ಒಂದು ನೋಟಿಸ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅದರ ನಂತರ ಅಪ್ಲೈ ಮಾಡಿ. ಮತ್ತೆ ಇನ್ನೊಂದು ಹೇಳ್ಬೇಕು, ಎಲ್ಲಿ ಯಾರ್ಯಾರಿಗೆ ಅವಕಾಶ ಇರತ್ತಪ್ಪ ಅಂದ್ರೆ ಎಲ್ಲರಿಗೂ ಅವಕಾಶ ಇರತ್ತೆ. ನೋಡಿ, ಇದರಲ್ಲಿ ಇಷ್ಟೆಲ್ಲ ಕೊಟ್ಟಿದಾರಲ್ಲ, ರನ್ನಿಂಗು ಅಥವಾ ಎನಿ ಯಾವ್ದು ಬೇಕಾದ್ರೂ ಇದೆಲ್ಲ ಕೊಟ್ಟಿದಾರಲ್ಲ, ಇಷ್ಟೆಲ್ಲ ಸ್ಪೋರ್ಟ್ಸ್ ದಲ್ಲಿ ನ್ಯಾಷನಲ್ ಮತ್ತು ಸೆಂಟ್ರಲ್. ಇಲ್ಲಿ ತೆರಗಡೆ ಹೊಂದಿ ನಿಮ್ಮೊಂದು ಸರ್ಟಿಫಿಕೇಟ್ ಇದ್ರೆ ಅಪ್ಲಿಕೇಶನ್ ಹಾಕ್ಬೋದು, ಯಾವುದೇ ತೊಂದರೆ ಇಲ್ಲ. ಇದು ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ಕೊತೀವಿ.